ಇಲ್ಲ ಅರ್ಜಿ ಕೊಡಬೇಕಲ್ಲ, ಅರ್ಜಿ ಕೊಡೋದು ನಮಗೆ ಗೊತ್ತಾಗಬೇಕು. ಮೊನ್ನೆ ನೀವೊಂದು ಡಿಸ್ಅಡ್ಮಿಸ್ಮೆಂಟ್ ಸ್ಟೇಟ್ಮೆಂಟ್ ಕೊಟ್ಟಿದ್ರಿ ಸರ್, ಎಲ್ಲೋ ಅಭ್ಯರ್ಥಿಗಳಿಗೆ ಕೊಡ್ತೀವಿ ಟಿಕೆಟ್ ಅಂತ. ಕರೆಕ್ಟ್. ನೋಡಿದ್ರೆ ಅಷ್ಟ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಕುರುಬ ಸಮುದಾಯ ಅನ್ನೋದು ಲೆಕ್ಕಾಚಾರ ಜೊತೆಗೆ ತಾವು ಹೇಳಿಕೆಯನ್ನು ಕೊಟ್ಟಿದ್ರಿ. ಈಗ ಒಂದು ಜಾತಿಯನ್ನ ನೋಡಿ ಅಥವಾ ಗೆಲ್ಲದೇ ಇರುವಂತ ಅಭ್ಯರ್ಥಿಗಳು ಅದು ಸಿಗುವಂತ ಸಾಧ್ಯತೆ ಬರುತ್ತೆ. ಯಾಕಂದ್ರೆ ಜಾತಿ ನೋಡಿದ್ರೆ ಯಾರು ಗೆಲ್ತಾರೋ ಅವ್ರು ಸಿಗಿಲ್ಲ, ಜಾತಿ ಇದ್ದವ್ರು ಸಿಗ್ತದೆ. ನಾನು ಶೆಪ್ಪರ್ಡದಲ್ಲಿ ಭಾಷಣ ಮಾಡಿದ್ದು ಚಿಂತನೆ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ದೀನಿ. ಶೆಪ್ಪರ್ಡ್ ಭಾಷೆಯಲ್ಲಿ ಕುರುಬರು ಅಷ್ಟು ಪ್ರಬಲ ಇರಬೇಕು, ಎಲ್ಲ ರೀತಿ ಇದ್ರೆ ಚಿಂತನೆ ಇದೆ ಅಂತ ಹೇಳಿದೀವಿ. ಕೊಡ್ತೇವೆ ಅಂತ ಎಲ್ಲಿ ಹೇಳಿಲ್ಲ. ಈಗ ಅವ್ರನ್ನು ಇಬ್ಬರು ಅರ್ಜಿ ಕೊಟ್ಟಿದ್ದಾರೆ ಕುರುಬರಲ್ಲಿ, ಅವ್ರನ್ನ ಕರೆಸ್ತೀವಿ, ಅವ್ರ ಸಮುದಾಯಕ್ಕೆ ಕರೆಸ್ತೀವಿ, ಅವ್ರು ಎಷ್ಟು ಅವ್ರಿಗೆ ಬ್ಯಾಕ್ ಮಾಡ್ತಾರೆ ಚರ್ಚೆ ಮಾಡ್ತೀವಿ. ಎಸ್ ಅಂದ್ರೆ ಮಾಡ್ತೀವಿ, ಇಲ್ಲ ನಮ್ಗೆ ಆಗೋಲ್ಲ ಅಂತ ಅವ್ರಿಗೆ ಕ್ಯಾಂಡಿಡೇಟ್ ಇಲ್ಲ ಅಂದ್ರೆ ಇಲ್ಲ, ಅದೇನು ಪ್ರಶ್ನೆ. ನಾವು ಚಿಂತನೆ ಮಾಡ್ತೇವೆ ಅಂತ ಹೇಳಿದ್ವಿ, ಕೊಡ್ತೀವಿ ಅಂತ ಎಲ್ಲಿ ಹೇಳಿಲ್ಲ ಭಾಷಣ. ನಮಗೆ ನಿಮಗೆ ಗೊತ್ತಿದ್ರೆ ಹೇಳಿ, ನಮಗೆ ಗೊತ್ತಿಲ್ಲ. ಅದೇ ಸರ್ಕಾರ ನಿಲುವು ಇದೆ. ನಾವು ನಮ್ಮ ಸರ್ಕಾರ ಬಂದ್ರೆ ಅದನ್ನ ಲಿಫ್ಟ್ ಮಾಡ್ತೀವಿ, ಬ್ಯಾನ್ ಲಿಫ್ಟ್ ಮಾಡ್ತೀವಿ ಅಂತ ಹೇಳಿದ್ವಿ. ಅದರಲ್ಲಿ ಪಾರ್ಟ್ ಆಫ್ ದ ಅದು ಇದು ನಮ್ದು ಮ್ಯಾನಿಫೆಸ್ಟೋದಲ್ಲಿ ಬಹುಶಃ ಇರ್ಬೋದು ಅದು. ಸೊ ನಾವು ಬಂದ್ರೆ ಅದನ್ನ ತೆಗಿತೀವಿ ಅಂತ ಹೇಳಿದ್ವಿ, ಅದರಲ್ಲಿ ಏನು ಪ್ರಶ್ನೆ ಇಲ್ಲ. ಒಂದು ಆಲ್ರೆಡಿ ಅನೌನ್ಸ್ ಮಾಡಿದ್ವಿ ನಾವು, ಬ್ಯಾನ್ ಲಿಫ್ಟ್ ಮಾಡ್ತೀವಿ ಅಂತ ಹೇಳಿ. ಯಾವ್ದ್ರೆ ಇಲ್ಲ ಇಲ್ಲ ಆಗಲ್ಲ. ನಮ್ಮ ಸರ್ಕಾರ ನಿಲುವಾಗಿ ಹೇಳ್ತೀವಿ, ಅಲ್ಲಿ ನಾವು ಅದನ್ನ ವಿಡ್ರಾ ಮಾಡಿದೆ ಅಂತ ಹೇಳಿದ್ರೆ ಹೇಳ್ತೀವಿ. ಇಲ್ಲ ಇಲ್ಲ ಕೋರ್ಟ್ ಡಿಸಿಷನ್ ಮುಂಚೆ ಇತ್ತಲ್ಲ, ಮುಂಚೆ ಇಲ್ಲದೇನೋ ಮಾಡಿಲ್ಲ, ಮುಂಚೆ ಇತ್ತು, ಬ್ಯಾನ್ ಮಾಡಿದ ಅಂತ ನಾವು ವಿಡ್ರಾ ಮಾಡ್ತೀವಿ ಅಂತ ಹೇಳ್ತೀವಿ. ಅದನ್ನ ಕೋರ್ಟಿಗೆ ತಿಳಿಸ್ಬೇಕಾಗಿದೆ. ಯಾಕಂದ್ರೆ ನಮ್ಮ ಅಬ್ಜೆಕ್ಷನ್ ಕೇಳಕ್ಕಾಗ್ತಾರಲ್ಲ, ನಾವು ಹೇಳಬೇಕಾಗ್ತಿ. ನಿಮ್ಮ ಸ್ಟ್ಯಾಂಡ್ ಏನು ಕೇಳಿದಾಗ ನಾವು ವಿಡ್ರಾ ಮಾಡ್ತೀವಿ ನಮ್ಮ ಸರ್ಕಾರ ಅಂತ ಹೇಳಬೇಕಾಗುತ್ತೆ. ಸರ್, ಇಂಡಿಯಾ ಗಠಬಂಧನದಿಂದ ಮಿತ್ರ ಪಕ್ಷಗಳು ಆಮ್ ಆದ್ಮಿ ಪಕ್ಷ ಮತ್ತು ತೃಣಮೂಲ ಕಾಂಗ್ರೆಸ್ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಪ್ರಧಾನಮಂತ್ರಿಗೆ ಅಭ್ಯರ್ಥಿಯಾಗಿ ಘೋಷಣೆ ಮಾಡಿದ್ರು. ಆದ್ರೆ ಕಾಂಗ್ರೆಸ್ ಕಡೆಯಿಂದ ಯಾವುದೇ ರೀತಿಯಿಂದ ಘಟನೆ ಬರ್ತಾ ಇಲ್ಲ. ಯಾರಲ್ಲಿ ಕಾಂಗ್ರೆಸ್ ಬೆಂಗಳೂರಾಗ ಆಲ್ರೆಡಿ ಹೇಳಿದ್ರು, ಅದ್ರ ಬಗ್ಗೆ ಹೇಳಿದ್ವಿ. ನಾವು ಸ್ವಾಗತ ಮಾಡ್ತೀವಿ ಅಂತ ಹೇಳಿವಿ. ಟಾಲೆಸ್ಟ್ ಲೀಡರ್ ಅದಾರ, ಗುಡ್ ಡಿಸಿಷನ್ ಅಂತ ಹೇಳಿವ್ರಿ. ಸರ್ಕಾರಕ್ಕೆ ವರದಿ ಕೊಡ್ತಾ ಇದಾರೆ ಈ ವಾರಲ್ಲಿ. ಆದ್ಮೇಲೆ ಮುಂದೆ ಅದೆಲ್ಲ ಲೀಗಲ್ ಒಪಿನಿಯನ್ ಹೋಗ್ಬೇಕು, ಸೆಕ್ರೆಟರಿ ಡಿಸಿಷನ್ ತಗೋಬೇಕು, ಎಲ್ಲರ ಡಿಸಿಷನ್ ತಗೋಬೇಕು. ಅಂತಿಮವಾಗಿ ಸರ್ಕಾರ ಈಗಲೂ ಟೈಮ್ ತೊಗೊಳ್ತೈತೆ, ಆದ್ರೆ ಒಂದು ಹಂತಕ್ಕೆ ಬಂದಿದೆ ಅದು. ಈಗ ಎಲ್ಲ ಮಂದಿ ಕೇಳಿದ್ವಿ ಸರ್, ನಮ್ದು ಒಂದು ಬೇಡಿಕೆ ಇರುತ್ತೆ. ಪತ್ರಿಕಾ ಭವನ್ ಇನ್ನೂವರೆಗೂ ಸರ್ ಆಗಿಲ್ಲ. ಮೊನ್ನೆ ಅಧಿವೇಶನ ಟೈಮ್ ಬಂದಾಗ ಎಲ್ಲ ಮಿನಿಸ್ಟ್ರಿ ಬಂದು ನಿಮ್ಮ ಪ್ರೆಸ್ಗಳ ಬೆಲೆ ಐತೆ ಅಂತ ಕೇಳಿದಾಗ ನಮ್ಗ ಕೊಡಕ್ಕೆ ಉತ್ತರ ಇರ್ಲಿಲ್ಲ ಸರ್. ಎಲ್ಲಾದ್ರೂ ಕಟ್ರಿ ಒಂದು, ಯಾಕಂದ್ರೆ ನಾವು ಗಟ್ಟಿ ಕಡಿಮೆ ಅನ್ಕೊಂತ ಇದು ಮಾಡುವಂತ ಪರಿಸ್ಥಿತಿ ಬಂದಿದೆ. ಮೈಸೂರಲ್ಲೆಲ್ಲ ಒಂದು ಇದ್ರು ಆದ್ರೆ ಈಗಿಲ್ಲ, ನಿಮ್ಮಲ್ಲೇ ಎರಡಲ್ಲ, ನಿಮ್ಮಲ್ಲೇ ಎರಡು ಗ್ರೂಪ್ ಅದ. ಈಗ ನಾನು ಮಾಡಿದಾಗ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.